ಕರಾವಳಿಗೆ ಮುಂಗಾರು ಮಾರುತಗಳ ಪ್ರವೇಶವಾಗುತ್ತಿದ್ದಂತೆ ಕಡಲ ತಡಿಯ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕಡಲ ಕೊರೆತದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿ ಪ್ರದೇಶ ಕಳೆದ ವರ್ಷ ಸಮುದ್ರದ ಕಡಲ ಒಂದು ರೌದ್ರ ಅವತಾರಕ್ಕೆ ಸಾಕ್ಷಿಯಾಗಿತ್ತು, ಘೋರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ನಾನೀಗ ಅದೇ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು ಕಳೆದ ವರ್ಷ ಯಾವ ರೀತಿಯ ಒಂದು ಘೋರ ಘಟನೆಗಳು ನಡೆದಿತ್ತು ಅನ್ನೋದು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದಾವೆ ಕೆಲವು ಕಟ್ಟಡಗಳು. ಈಗಲೂ ಕೂಡ ಪಳೆಯುಳಿಕೆಯಂತೆ ಕಾಣ್ತಾ ಇರುವಂತಹ ಈ ಕಟ್ಟಡಗಳು ಕಳೆದ ವರ್ಷ ಸಮುದ್ರದ ರೌದ್ರಾವತಾರಕ್ಕೆ ಆಳೆತ್ತರದ ರಕ್ಕಸಾಲೆಗಳ ಹೊಡೆತಕ್ಕೆ ಸಿಲುಕಿ ಹಲವಾರು ಕಟ್ಟಡಗಳು ಈ ಭಾಗದಲ್ಲಿ ನೆಲಸಮವಾಗಿದ್ದು, ಕಡಲ ಒಡಲು ಸೇರಿದ್ದು, ಹಲವಾರು ಮರಗಳು ಕೂಡ ಸಮುದ್ರ ಪಾಲಾಗಿದ್ದು, ಈಗಾಗಲೇ ಈ ಭಾಗದಲ್ಲಿದ್ದಂಥ ಒಂದು ರಸ್ತೆ ಅದು ಕೂಡ ಸಮುದ್ರ ಪಾಲಾಗಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲಿದ್ದ ಸಾಧಾರಣ 1 ಕಿಲೋಮೀಟರ್ ಅಷ್ಟಿರುವಂತಹ ರಸ್ತೆ ಕೂಡ ಈಗ ಕಣ್ಮರೆಯಾಗಿದೆ, ಸಮುದ್ರ ಪಾಲಾಗಿರುವಂಥದ್ದು. ಈಗ ಈ ಭಾಗದಲ್ಲಿ ಉಳಿದಿರುವಂಥದ್ದು ಸಮುದ್ರದ ಈ ಮರಳು, ಹಾಗೆಯೇ ಕೆಲವು ಮನೆಗಳು ಮಾತ್ರ. ಇಲ್ಲಿರುವಂಥ ಕೆಲವು ಈಗ ಇರುವಂತಹ ಮನೆಗಳು ಕೂಡ ಆ ಭಯದಲ್ಲಿರುವಂತಹ ಇಲ್ಲಿಯ ಜನರು ಭಯದಲ್ಲಿದ್ದಾರೆ. ಇಲ್ಲಿ ವಾಸಿಸುತ್ತಿರುವಂತಹ ಜನರು ಕೂಡ ಆತಂಕದಲ್ಲಿ ಇರುವಂಥದ್ದು. ಈ ಬಾರಿ ಮತ್ತೆ ಅದೇ ರೀತಿಯ ಕಳೆದ ವರ್ಷದಂತೆ ಈ ಘಟನೆಗಳು ಮತ್ತೆ ಮರುಕಳಿಸ್ತಾವ, ಸಮುದ್ರದ ರೌದ್ರಾವತಾರಕ್ಕೆ ಇಲ್ಲಿರುವ ಮನೆಗಳು ಮತ್ತೆ ಧರೆಗುರುಳ್ತಾವ ಅನ್ನೋ ಒಂದು ಆತಂಕ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಈಗಾಗಲೇ ಈ ಮನೆ ಅರ್ಧ ಮನೆ ಸಮುದ್ರ ಪಾಲಾಗಿ ಹೋಗಿರುವಂಥದ್ದು. ಕಡಲ ಅಲೆಗಳ ಹೊಡೆತಕ್ಕೆ ಇಡೀ ಅರ್ಧಕ್ಕರ್ಧ ಮನೆ ಕೆಳಗೆ ಬಿದ್ದಿರುವಂತಹ ಒಂದು ದೃಶ್ಯ ನೀವು ನೋಡ್ಬೋದು. ಆದರೆ ಉಳಿದಂತಹ ಸ್ವಲ್ಪ ಭಾಗ ಮನೆಯನ್ನು ರಕ್ಷಿಸುವಂತಹ ಒಂದು ಕಾರ್ಯಕ್ಕೆ ಇಲ್ಲಿಯ ಜನರು ಮುಂದಾಗ್ತಾ ಇದ್ದಾರೆ. ಈ ಮನೆಯಲ್ಲಿ ಇದಕ್ಕಿಂತ ಮೊದಲು ಒಂದು ಮನೆ ಇತ್ತು, ಅದು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಅದರ ಹಿಂದಿದ್ದಂಥ ಮನೆ ಈಗ ಅರ್ಧ ಭಾಗ ಮಾತ್ರ ಉಳ್ಕೊಂಡಿರುವಂಥದ್ದು. ಈ ಬಾರಿ ಕೂಡ ಅದೇ ರೀತಿಯ ರಕ್ಕಸಾಲೆಗಳ ಹೊಡೆತಕ್ಕೆ ಈ ಮನೆ ಮತ್ತೆ ಧರೆಗುಳಿಯುವಂಥ ಒಂದು ಆತಂಕ ಇಲ್ಲಿಯ ಜನರಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನು ರಕ್ಷಿಸುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿರುವಂತಹ ಉಳಿದ ಮನೆಗಳ ರಕ್ಷಣೆಗೆ ಇಲ್ಲಿಯ ಜನರು ಮುಂದಾಗ್ತಾ ಇದ್ದಾರೆ. ಇದು ಈ ಭಾಗದ ಒಂದು ಪೋರ್ಷನ್ ಇರುವಂತಹ ಮನೆ. ಇದು ಕಳೆದ ವರ್ಷ ಸಮುದ್ರ ಪಾಲಾಗಿತ್ತು. ಇಲ್ಲಿ ನೋಡ್ಬೋದು ಈಗಾಗಲೇ ಅದರ ಪಳೆಯುಳಿಕೆಗಳು ಯಾವ ರೀತಿ ಇದ್ದಾವೆ ಅಂತ. ಇಲ್ಲಿ ಉಳಿದಿರುವಂತಹ ಒಂದು ಭಾಗವನ್ನು ಇಲ್ಲಿಯ ಜನರು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿಯ ಪಂಚಾಯತ್ ಆಗ್ಬೋದು ಅಥವಾ ನಗರಸಭೆ ಆಗ್ಬೋದು ಅಥವಾ ಇಲ್ಲಿಯ ಜನಪ್ರತಿನಿಧಿಗಳು ಯಾರೂ ಇಲ್ಲಿಗೆ ಬಂದು ಇಲ್ಲಿಯ ಸಮಸ್ಯೆಯನ್ನು ನೋಡಲಿಲ್ಲ ಅನ್ನೋ ಒಂದು ಆರೋಪ ಇಲ್ಲಿಯ ಜನರದ್ದು. ಇಲ್ಲಿಯ ಜನರೇ ತಮ್ಮ ಮನೆಗಳ ರಕ್ಷಣೆಗೆ ತಾವೇ ಮುಂದಾಗ್ತಾ ಇರುವಂಥದ್ದು. ಸ್ಯಾಂಡ್ ಬ್ಯಾಗ್ಗಳನ್ನು ಮಾಡಿ ಈ ಒಂದು ಮನೆಗಳ ರಕ್ಷಣೆಗೆ ಜನರು ಮುಂದಾಗ್ತಾ ಇದ್ದಾರೆ. ಅವರೇ ಈ ಸ್ಯಾಂಡ್ ಬ್ಯಾಗ್ಗಳನ್ನು ತಗೊಂಡು ಬಂದು ಅದರಲ್ಲಿ ಮರಳನ್ನು ತುಂಬಿಸಿ ಈ ಮನೆಗಳ ರಕ್ಷಣೆಗೆ ಈಗ ಮುಂದಾಗ್ತಾ ಇರೋದು. ಯಾಕಂದರೆ ಈಗಾಗಲೇ ಮುಂಗಾರು ಮಾರುತಗಳ ಪ್ರವೇಶ ಆಗಿದೆ. ಸಮುದ್ರ ಒಡಲು ಈಗ ತಳ್ಕಾಡ್ತಾ ಇದೆ, ಮತ್ತು ಆಳೆತ್ತರದ ಅಲೆಗಳು ಬರುವಂಥ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿಯ ಜನರೇ ತಮ್ಮ ಮನೆಗಳ ರಕ್ಷಣೆಗೆ ಮುಂದಾಗ್ತಾ ಇರುವಂಥದ್ದು. ಇವರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೇನೆ. ಈ ಮನೆಯವರ ನೀವು? ಈ ಮನೆಯವರ? ಕಳೆದ ಬಾರಿ ಬಿದ್ದಿತ್ತು, ಈಗ ಉಳಿದ ಭಾಗಕ್ಕೆ ಈ ಮನೆಯ ರಕ್ಷಣೆಗೆ ಯಾವ ರೀತಿ ಮಾಡ್ತಾ ಇದ್ರಿ? ಇಲ್ಲಿ ಯಾರು ಬರ್ಲಿಲ್ವಾ ನೋಡ್ಲಿಕ್ಕೆ? ಯಾರು ಬರುದಿಲ್ಲ. ಈ ಸಿಮೆಂಟ್ ಗೋಣಿ ತಂದು ಹೊಯ್ಗೆ ನೋಡಿಸಿ ಅಲ್ಲಿ ಹಾಕ್ತಾ ಇದ್ದೇವೆ. ಇದು ಅಲ್ಲಿಗೆ ಹಾಕಿ ಈಗ ಸೆಟ್ ಮಾಡ್ತಾ ಇದ್ದೇವೆ. ಒಂದು ಕಲ್ಲು ಸಹ ತರುದಿಲ್ಲ. ಅವತ್ತು ಕಡಲ ಜೋರು ಆಗುವಾಗ ಬಂದ್ರು, ಒಂದು ಲೋಡ್ ಹಾಕಿದ್ರು ಹೋದ್ರು, ಮತ್ತೆ ಇಲ್ಲವೇ ಇಲ್ಲ. ಇಲ್ಲಿ ಯಾರು MLA ಇಲ್ಲ, ಯಾರು ಇಲ್ಲ. ಈಗ ಇಬ್ಬರು ಮುಖ್ಯಮಂತ್ರಿ ಬಂದ್ಕೊಂಡು ನೋಡಿ ಹೋದ್ರು ಅಲ್ವಾ? ಇಲ್ಲಿ MLAಗಳು ಬಂದಿಲ್ವಾ? ಮುಖ್ಯಮಂತ್ರಿ ನೋಡಿದ್ರು ಏನು ಕೆಲಸ ಆಗ್ಲಿಲ್ಲ. ಕಲ್ಲು ಒಂದು ಸ್ವಲ್ಪ ಹಾಕಿದ್ರು ಹೋದ್ರು, ಮತ್ತೆ ಹೋದ್ರು, ಬರ್ತಾರೆ, ನೋಡ್ತಾರೆ, ಹಾಕ್ತೇವೆ, ಇಲ್ಲ ಏಲಿ ಹೋಗ್ತಾರೆ, ಮತ್ತೆ ಏನು ಇಲ್ಲ. ನಾವೇ ಇಲ್ಲಿ ಅಲ್ಲಿಂದ ದುಡ್ಡು ಕೊಟ್ಟು ತಂದು ನಾವು ಹಾಕುದು ಹೊಯ್ಗೆ. ಇಲ್ಲಿ ಪಂಚಾಯತ್ ಅವ್ರು ಯಾರು ಬರ್ಲಿಲ್ವಾ? ಪಂಚಾಯತ್ ಅವ್ರು ಬರ್ತಾರೆ, ಹಾಕ್ತೇವೆ, ಇಲ್ಲಿ ಹೋಗ್ತಾರೆ, ಮತ್ತೆಂತ, ಅದೇ ಅಲ್ಲ ಅವರ ಕೆಲಸ. ಈಗ ಮಳೆಗಾಲದಲ್ಲಿ ಕಲ್ಲು ಹಾಕುವಂತದ್ದು ಸಾಧ್ಯ ಇಲ್ಲ ಅಲ್ವಾ? ಬೇಸಿಗೆಯಲ್ಲಾದ್ರೂ ಯಾವಾಗ? ಮಳೆಗಾಲದಲ್ಲಿ ಬಂದು ಅವರು 2 ಲೋಡ್ ಹಾಕಿ ನಾವು ಆಗುದಿಲ್ಲ. ಮತ್ತೆ ಬೇಸಿಗೆಗಾಲದಲ್ಲಿ ಬರುದಿಲ್ಲ ಅಲ್ಲ, ಬಂದ್ರೆ ಮಳೆಗಾಲದಲ್ಲಿ ಬಂದು 1 ಲೋಡ್ ಹಾಕ್ತಾರೆ, ಹೋಗ್ತಾರೆ, ಅದೇ ಕೆಲಸ ಅವರದು. ಬೇಸಿಗೆಗಾಲದಲ್ಲಿ ಬಂದು ಕಲ್ಲು ಹಾಕಿದ್ರೆ ಆಗ್ತಿತ್ತಲ್ವಾ? ಹೌದು, ಬೇಸಿಗೆಗಾಲದ ಎಷ್ಟು ಚೆನ್ನಾಗಿ ಆಗ್ಬೋದು, ಮಾರ್ಗ ಮಾಡ್ಬೋದು, ಎಂತೆಲ್ಲ ಮಾಡ್ಬೋದು. ಅಲ್ಲಿಗೆ ಕಲ್ಲು ಹಾಕಿದ್ದಾರೆ, ಸ್ಟಾರ್ ಕಲ್ಲಿ. ಅದೇ ಇಲ್ಲಿಗೆ ಹಾಕಿದ್ರೆ ಏನು ಒಂದು
ಮನೆಯು ಸಹ ಒಂದು ಇದಾಗಿರಲಿಲ್ಲ. ಧನ್ಯವಾದ. ಇದು ಇಲ್ಲಿಯ ಜನರ ನೋವಿನ ಮಾತು. ಇಲ್ಲಿ ಮಳೆಗಾಲ ಆರಂಭವಾದಾಗ ಇಲ್ಲಿ ಬಂದು ನೋಡ್ತಾರೆ, ಇಲ್ಲಿಯ ಈ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಮರುಗ್ತಾರೆ. ಇಲ್ಲಿ ಬಂದು ಜನರ ಹತ್ರ ಮಾತಾಡ್ತಾರೆ, ಅದರ ನಂತರ ಹೋಗಿ ಮರ್ತು ಹೋಗ್ತಾರೆ. ಆದರೆ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. ಬೇಸಿಗೆಗಾಲದಲ್ಲಿ ಅಥವಾ ಕಡಲು ಅಷ್ಟು ರಫ್ ಇರೋದಿಲ್ಲ, ಆ ಸಂದರ್ಭದಲ್ಲಾದರೂ ಬಂದು ಕಲ್ಲು ಹಾಕ್ಬೋದಾಗಿತ್ತು, ಆದರೆ ಯಾರೂ ಬಂದಿಲ್ಲ. ಈಗ ಮಳೆಗಾಲ ಮತ್ತೆ ಆರಂಭವಾಗ್ತಾ ಇದೆ, ಆಳೆತ್ತರದ ಅಲೆಗಳು ಏಳುವಂತಹ ಒಂದು ಭಯ ಇದೆ. ಹಾಗೆಯೇ ಕಡಲ ಕೊರೆತ ಆರಂಭವಾಗುವ ಆತಂಕ ಇಲ್ಲಿಯ ಜನರದ್ದಾಗಿದೆ. ಈಗಾದರೂ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು, ಈ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿಯ ಜನರದ್ದಾಗಿದೆ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.